ಇನ್ನು ಮೂಡಾ ಕೇಸಿನಲ್ಲಿ ಅಥವಾ ಮೂಡಾ ಅಕ್ರಮದಲ್ಲಿ ಇಡಿ ಎಂಟ್ರಿ ಆಗಿದೆ. ಇಡಿ ಇಸಿಐಆರ್ ದಾಖಲಿಸಿಕೊಂಡಿದೆ. ಇಡಿ ದಾಖಲಿಸಿರುವಂತ ಇಸಿಐಆರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿದ್ದಾವೆ. ಮೂಡಾದ 387 ಕೋಟಿ ರೂಪಾಯಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪದಲ್ಲಿ ಈ ಕೇಸ್ ಆಗಿದೆ ಅನ್ನೋದು ಒಂದು ವಾದ. ಇದಕ್ಕೀಗ ಕಾಂಗ್ರೆಸ್ನಿಂದ ಪ್ರತಿಕ್ರಿಯೆ ಬರ್ತಾ ಇದೆ. ಒಂದು ಇಲಾಖೆಯ ಹಣ ಇನ್ನೊಂದು ಇಲಾಖೆಗೆ ಬಳಸಬಹುದು, ಸರ್ಕಾರ ಹಣ ಬಳಸೋದಕ್ಕೆ ಇಡಿ ಅನುಮತಿ ಕೊಡಬೇಕಾದಂಥ ಅಗತ್ಯ ಇಲ್ಲ. ಹಾಗೇನಾದರೂ ಪ್ರಶ್ನೆ ಮಾಡಿದರೆ ಅದು ದೇಶದ ದುರಂತ ಅಂತ ಬೆಂಗಳೂರಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಗವರ್ನರ್ ಪ್ರಶ್ನೆ ಮಾಡಬಹುದು, ಆದರೆ ಇದು ಇಡಿ ವ್ಯಾಪ್ತಿಗೆ ಬರಲ್ಲ. ದೇಶದ ಜನರು ಇದನ್ನ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ ಅಂತ ಎಚ್.ಕೆ. ಪಾಟೀಲ್ ಮಾತನಾಡಿದ್ದಾರೆ. Discuss the issue of transfer of money from one department to another. They can't question the reappropriation of money from one head to another. It is a budgetary working, you know. That's why if they say that we have used that money for some other developmental project, ED can't intervene. ED should not intervene. I don't think the law will permit them to do so. ಈ ವಿಚಾರಕ್ಕೆ ಗವರ್ನರ್ ಕೂಡ CSE ಲೆಟರ್ ಬರೆದಿದ್ರು ಸರ್, ಸೆಪ್ಟೆಂಬರ್ 5 ಅವ್ರು ಪತ್ರ ಬರೆದಿರಬಹುದು. ಆದರೆ ಬಜೆಟ್ ಏನು ನಿರ್ವಹಣೆ ಇದೆ ಅದು ಸರ್ಕಾರದ ಜವಾಬ್ದಾರಿ, ಸರ್ಕಾರದ ಕರ್ತವ್ಯ, ಸರ್ಕಾರದ ಹಕ್ಕು ಹೌದು. ಆದ್ದರಿಂದ ಬಜೆಟ್ ನಿರ್ವಹಣೆಯನ್ನು ನಾವು ಮಾಡೋದರಲ್ಲಿ ಏನಾದರೂ ಹೇಳೋದಿದ್ರೆ ಗವರ್ನರ್ ಕ್ಯಾನ್ ರೈಟ್ ಎ ಲೆಟರ್, ಬಟ್ ಇಟ್ ಕೆನಾಟ್ ಬಿ ಎ ಆಕ್ಟ್ ಆಫ್ ಇನ್ಡಿಸಿಪ್ಲಿನ್. ಈಗ ನೀವು ಕೇಳಿದ್ರಿ ಅಂತ ಹೇಳ್ತೀವಿ, ಯಾವುದೋ ಒಂದು ಹೆಡ್ನಿಂದ ಮತ್ತೊಂದು ಹೆಡ್ಗೆ ತೊಗೊಂಡೋಗಿರ್ತೀವಿ. ನಮ್ಮ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ರೀಅಪ್ರಾಪರೇಷನ್ ಮಾಡ್ಕೋತೀವಿ. ದ್ಯಾಟ್ ಈಸ್ ದಿ ಪ್ರಾಸೆಸ್. ಸದನಗಳಲ್ಲಿ ಅದನ್ನು ನಾವು ಮಾಡಲ್ವಾ? ಆದ್ದರಿಂದ ಅದ್ರ ಸಲುವಾಗಿ ಇಡೀ ಬಂದದ್ದೆ ಅಂದ್ರೆ ದೇಶದ ಜನ ಗಂಭೀರವಾಗಿ ಗಮನಿಸಲೇಬೇಕಾಗ್ತದೆ. ಅದರಲ್ಲಿ ದೂರುದಾರರು ಸಿಬಿಐ ಕೊಡ್ಬೇಕು ಈ ಕೇಸ್ ಅಂತ ಹೇಳಿದ್ರೆ, ಯಾಕಂದ್ರೆ ಮೂಡಾ ವ್ಯಾಪ್ತಿ ಬೇರೆ, ಇವರು ಮೂಡಾದ ಹಣವನ್ನ ಶ್ರೀರಂಗಪಟ್ಟಣ ವರ್ಣಾ ಕ್ಷೇತ್ರಕ್ಕೆ ಬಳಸ್ತಾ ಇದ್ದಾರೆ, ಕಾನೂನು ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ದೂರಿನ ಸಾರಾಂಶ ಆಗಿದೆ. ಇಟ್ ಈಸ್ ನಾಟ್ ಇಲ್ಲಿಗಲ್. The subject matter or the allegation was that they have transferred that money from one head to another. That may not be of great financial discipline, but that can be remedied by a reappropriation in the house. ಒಂದು ವೇಳೆ ಹಂಗೆ ಮಾಡಿದ್ರ ಬಗ್ಗೆ FD ಅವರು ಸಹಿತ ತಮ್ಮ ಪ್ರತಿಕ್ರಿಯೆಯನ್ನು ಏನು ಹೇಳಿಲ್ಲ. ಅಕಸ್ಮಾತ್ ಅದೇನಾದ್ರು ಇಡಿ ಎಂಟರ್ ಆದ್ರೆ ಅದು ಇನ್ನೂ ದೊಡ್ಡ ತಪ್ಪು. ಹಾಗೆ ಆಗೋದಕ್ಕೆ ಅವಕಾಶನೇ ಇಲ್ಲ. ಒಂದು ವೇಳೆ ಹಾಗೆ ಅವ್ರು ಏನಾದರೂ ಮಾಡಿದರೆ ದೇಶದಲ್ಲಿ ಒಂದು ದುರಂತಕ್ಕೆ ಅವ್ರು ಕಾರಣರಾಗ್ತಾರೆ. ಇಡೀ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.